ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮಸ್ಯ ಸ್ಕಂಧಸ್ಯ ಪ್ರಥಮೇ ಅಧ್ಯಾಯೇ ಯೋಯಂ ಆದ್ಯಃ ಶ್ಲೋಕಃ ಜನ್ಮಾದ್ಯಸ್ಯ ಇತಿ. ತತ್ರ ಭಗವಂತಂ ನಾರಾಯಣಂ ಜನ್ಮಾದ್ಯಷ್ಟಕರ್ತೃತ್ವೇನ ವಿಶಿನಷ್ಟಿ ಗ್ರಂಥಕರ್ತ ಬಾದರಾಯಣಃ. ನ ಕೇವಲಂ ಉತ್ಪತ್ತಿ ಸ್ಥಿತಿ ಸಂಹಾರಶ್ಚ ಪರಂತು ಉತ್ಪತ್ತಿ ಸ್ಥಿತಿ ಸಂಹಾರಾಃ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೌ ಚ ಪುರುಷಾಟ್ ಯಸ್ಮಾತ್ ಸ ಹರಿರೇಕರಾಟ್ ಇತಿ ಬ್ರಹ್ಮಸೂತ್ರಭಾಷ್ಯೋಕ್ತ ಪ್ರಮಾಣಶ್ಲೋಕಾನುಸಾರೇಣ ಭಗವಾನ್ ಅಸ್ಯ ವಿಶ್ವಸ್ಯ ಜನ್ಮಾದ್ಯಷ್ಟಕಮಪಿ ವಿದಧಾತಿ. अपि च यदि भगवान् जगदिदम् अनुगृह्णाति, यदि च भगवान् अस्ति तर्ह्येव अस्य जगतः अपि जन्मादिकं भवति इति अन्वयः शास्त्रेषु वर्ण्यते. व्यतिरेकोऽपि यदि सर्वकारणकारणीभूतः भगवान् नैवेदं जगत् अनुगृह्णीयात्, यदि वा भगवानेव न स्वयं भवेत् तर्हि जगदिदमपि न सत्ताम् अनुभवितुमर्हति. यदनुगृहतः सन्ति न सन्ति यदुपेक्षया द्रव्यं कर्म कालः स्वभावः जीव एव वा यदनुगृहतः यस्य अनुग्रहमेव उपजीवन्ति सर्वेप्येते पदार्थाः न सन्ति यदुपेक्षया यस्य भगवतः येन भगवता उपेक्षिताः एते पदार्थाः नैव स्थातुमपि प्रभवेयुः. सोऽयं भगवान् अस्य जगतः जन्मादेः कारणमिति अन्वयतः व्यतिरेकतश्च ज्ञायते इति एकः अर्थः. अपि च अन्वयात् अन्वयः इति शास्त्राणि इतरतः इति शास्त्रानुसारिणः तर्काः. एवं च प्रत्यक्षं तु भगवन्तं न केनापि रूपेण ज्ञापयितुं प्रभवति. केवलं शास्त्राण्येव. अपि च शास्त्रानुगृहीतानि अनुमानानि च भगवन्तं ग्राहयितुम् अस्मान् प्रभवेयुः. अतः अन्वयात् शास्त्रेभ्यः इतरतः तर्केण च अयमेव भगवान् जन्मादिकारणमिति वर्ण्यते. अयम् अर्थेषु अभिज्ञः सर्वानपि पदार्थान् चेतनाचेतनान् अयमेव अभितः पूर्णतया जानाति. स्वतन्त्रश्च अयं भगवान् इति एतेषाम् अर्थः. ಭಗವಂತ ಜನ್ಮಾದ್ಯ ಅಷ್ಟಕರ್ತ ಅಂತ ಅನ್ನೋದನ್ನು ನೋಡಿದ್ದೀವಿ. ಮತ್ತು ಅವನಿದ್ದರೆ ಈ ಜಗತ್ತಿದೆ, ಅವನಿಲ್ಲದೆ ಹೋದರೆ ಈ ಜಗತ್ತಿಲ್ಲ ಅನ್ನುವಂಥ ಅನ್ವಯ ವ್ಯತಿರೇಕವೂ ಇದೆ. ಅನ್ವಯ ಮತ್ತು ಇತರ ಅಂದರೆ ವ್ಯತಿರೇಕ ಅಂತ ಅರ್ಥ. ಅನ್ವಯ ಮತ್ತು ವ್ಯತಿರೇಕ ಅಂತ ಈಗ ಅರ್ಥ ಮಾಡಿದಾಗ ಭಗವಂತ ಇದ್ದರೆ ಜಗತ್ತಿದೆ, ಭಗವಂತ ಇಲ್ಲದೆ ಹೋದರೆ ಜಗತ್ತಿಲ್ಲ ಅಂತ ಒಂದು ಸಾಧಾರಣವಾದ ಅರ್ಥ ಇದು. ಇದನ್ನು ಈ ಹಿಂದಿನ ದಿವಸ ನಾವು ನೋಡಿದ್ದೀವಿ. ಮತ್ತು ಅನ್ವಯ ಅಂದರೆ ಶಾಸ್ತ್ರಗಳು ಅಂತ ಅದರ ಅರ್ಥ. ಇತರ ಅಂದರೆ ಆ ಶಾಸ್ತ್ರಾನುಸಾರಿಯಾದಂಥ ತರ್ಕಗಳು ಅಂತ ಅರ್ಥ. ಅದನ್ನು ಕೂಡ ನೋಡಿದ್ದೇವೆ. ಇಲ್ಲಿ ಈ ಅನ್ವಯ ವ್ಯತಿರೇಕ ಅಂತ ಅನ್ನೋದನ್ನು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಕಾರರು ಹೇಳಿದ್ದನ್ನೆಲ್ಲ ನಾನು ಹೇಳಿದೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಹೇಗೆ ಬಂದಿದೆ ಅಂತ ಅನ್ನೋದನ್ನು ನೋಡಿದ್ದೀವಿ. ಮತ್ತು ಕೆಲವು ವ್ಯಾಖ್ಯಾನಗಳು, ಶ್ರೀಧರಿ ವ್ಯಾಖ್ಯಾನ ಇದೆ. ಕಾರ್ಯೇಷು ಸದ್ರೂಪೇಣ ಅನ್ವಯಾತ್ ಅನುವೃತ್ತೇ
ಮೃತ ಸುವರ್ಣಾದಿವತ ಬ್ರಹ್ಮ ಕಾರಣಂ ಇತರತೋ ವ್ಯಾವೃತ್ತತ್ವಾತ್ ವಿಶ್ವಂ ಕಾರ್ಯಂ ಘಟಕುಂಡಲಾದಿವದಿತ್ಯರ್ಥ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳುವಂತೆ ಪ್ರಪಂಚ ಸತ್ಯ ಅಂತ ನಮಗೆ ಕಾಣ್ತದಷ್ಟೇ, ವಾಸ್ತವಿಕವಾಗಿ ಸತ್ಯ ಅಲ್ಲ ಅದು. ಆದ್ದರಿಂದ ಸತ್ಯರೂಪನಾದಂಥ ಈ ಬ್ರಹ್ಮನೇ ಈ ಜಗತ್ತಿಗೆ ಕಾರಣ. ಕಾರ್ಯೇಶು ಸದ್ರೂಪೇಣ ಅನ್ವಯಾತ್ ಅಂದರೆ ಅನುವೃತ್ತೇಹೇ ಅಂತದಕ್ಕೆ ತಾತ್ಪರ್ಯ. ಅದು ಹೇಗೆಂದರೆ ಮೃತ್ ಸುವರ್ಣಾದಿವತ್, ಮಣ್ಣು ಮತ್ತು ಬಂಗಾರಗಳಂತೆ. ಈಗ ಈ ಗಡಿಗೆ ಮಣ್ಣು ಅಂತ ನಮಗೆ ಕಾಣಿಸ್ತದೆ. ಗಡಿಗೆಯನ್ನು ನೋಡಿದಾಗ ಇದೇನು ಅಂತ ಕೇಳಿದರೆ ಗಡಿಗೆ ಅಂತ ಕೆಲವರು ಉತ್ತರ ಹೇಳ್ತಾರೆ, ಮಣ್ಣು ಅಂತ ಕೆಲವರು ಉತ್ತರ ಹೇಳ್ತಾರೆ. ಆ ಗಡಿಗೆಗೆ ಮಣ್ಣು ಕಾರಣ ಅಂತ ನಾವು ಹೇಳ್ತೀವಲ್ಲ, ಗಡಿಗೆ ಹುಟ್ಟಲಿಕ್ಕೆ ಮಣ್ಣಿದ್ರೇ ಕಾರಣ. ಯಾಕೆ ಹಾಗೆ ಹೇಳ್ತೀವಿ ಅಂದರೆ, ನಾವು ಆ ಗಡಿಗೆಯನ್ನು ನೋಡಿದಾಗೆಲ್ಲ ಮಣ್ಣು ಅಂತಲೇ ಭಾಸ ಆಗ್ತದೆ. ಅದರಂತೆ ಇದು ಕೂಡ ಪ್ರಪಂಚ ಈ ಹಿಂದೆ ಇರಲಿಲ್ಲ, ಸತ್ಯವಾದಂಥ ಬ್ರಹ್ಮ ಮಾತ್ರ ಇತ್ತು. ಆಗ ಆ ಸತ್ಯಭೂತನಾದ ಬ್ರಹ್ಮನ ಈ ಪ್ರಪಂಚ ಅಂತ ಯಾರಿಗೂ ಕಾಣ್ತಿರ್ಲಿಲ್ಲ ಹಿಂದೆ, ಅದು ಪ್ರಳಯ ಕಾಲದಲ್ಲಿ. ಆದ್ದರಿಂದ ಆವಾಗ ಆ ಬ್ರಹ್ಮನನ್ನು ನೋಡಿ ಪ್ರಪಂಚ ಅಂತ ಯಾರೂ ಭ್ರಮಿಸಿರಲಿಲ್ಲ. ಆದರೆ ಸೃಷ್ಟಿಕಾಲದಲ್ಲಿ ಮುಂದೆ ಅದು ಹುಟ್ಟಿತು ಅಂತ ನಾವು ಹೇಳ್ತೇವೆ. ಹುಟ್ಟುವುದು ಅಂದರೆ ಆ ಬ್ರಹ್ಮನೇ ಜಗತ್ತಿನ ರೂಪದಲ್ಲಿ ಕಾಣುವುದು ಅಂತ ಅದರ ತಾತ್ಪರ್ಯ. ಮಣ್ಣಿನ ಮುದ್ದೆ ಒಂದು ಕಡೆ ಬಿದ್ದಿದ್ರೆ ಅದನ್ನು ಯಾರೂ ಗಡಿಗೆ ಅಂತ ಅನ್ನೋದಿಲ್ಲ. ಈ ಆ ಮಣ್ಣಿನ ಮುದ್ದೆಯನ್ನು ಒಂದು ನಿರ್ದಿಷ್ಟ ಆಕಾರದಲ್ಲಿ ರೂಪಿಸಿದರೆ ಮಾತ್ರ ಅದನ್ನು ಗಡಿಗೆ ಅಂತಂತಾರೆ ಎಲ್ಲರೂ ಕೂಡ. ಆದ್ದರಿಂದ ಆ ಗಡಿಗೆಗೆ ಮಣ್ಣು ಕಾರಣ. ಹೀಗೆ ಗಡಿಗೆ ಅನಂತರದಲ್ಲಿ ಹುಟ್ಟುವಂಥ ಒಂದು ಕಾರ್ಯ. ಮಣ್ಣು ಮೊದಲೇ ಇರ್ತದೆ. ಹಾಗೆ ಬ್ರಹ್ಮ ಮೊದಲೇ ಇದ್ದಾನೆ, ಜಗತ್ತು ಆಮೇಲೆ ಬಂದದ್ದು. ಹೀಗೆ ಅನುವೃತ್ತಿ ಮತ್ತು ವ್ಯಾವೃತ್ತಿಗಳಿವೆ. ಅನುವೃತ್ತಿ ಅಂದರೆ ಆ ಗಡಿಗೆ ಇದ್ದಾಗೆಲ್ಲ ಮಣ್ಣಿದ್ದೇ ಇದೆ, ಆದರೆ ಆ ಮಣ್ಣು ಮುದ್ದೆ ಇದ್ದಾಗ ಗಡಿಗೆ ಇಲ್ಲ, ಇರೋದಿಲ್ಲ ಅದು. ಹೀಗೆ ಅನುವೃತ್ತಿ ಮತ್ತು ವ್ಯಾವೃತ್ತಿಗಳಿವೆ ಅಂತ ಅದರ ತಾತ್ಪರ್ಯ. ಮುಂದೆ ವೀರರಾಘವರ ವ್ಯಾಖ್ಯಾನದಲ್ಲಿ ಬಂದದ್ದು, ಅದನ್ನು ನಾನು ಈ ಹಿಂದೆ ಹೇಳಿದ್ದೆ. ಪುರಾಣಿಕಾಚಾರ್ಯರು ಅದನ್ನು ವೀರರಾಘವರ ವ್ಯಾಖ್ಯಾನವನ್ನು ಕೊಟ್ಟೆ ಹೇಳಿದ್ದಾರೆ. ಉಪನಿಷತ್ತು ಕೆಲವು ಕಡೆ ಈ ಜಗತ್ತನ್ನು ತತ್ವಮಸಿ ಸರ್ವಂ ಖಲ್ವಿದಂ ಬ್ರಹ್ಮ ಮೊದಲಾಗಿ ಪ್ರಪಂಚವನ್ನು ಬ್ರಹ್ಮನೇ ಪ್ರಪಂಚ ಅಂತ ಹೇಳಿಬಿಡ್ತದೆ. ಇನ್ನು ಕೆಲವು ಕಡೆ ಆ ಪ್ರಪಂಚ ಅನ್ನುವುದು ಬ್ರಹ್ಮನಿಗೆ ಶರೀರ ಅಂತ ಹೇಳ್ತದೆ. ಆವಾಗ ಬ್ರಹ್ಮ ಪ್ರಪಂಚಕ್ಕೆ ನಿಯಾಮಕ ಅಂತ ಹೇಳ್ತದೆ. ಇದರಿಂದ ಆ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ಮೊನ್ನೆ ನಾವು ಅದನ್ನು ನೋಡಿದ್ದೇವೆ. ಬ್ರಹ್ಮ ಜಗತ್ತಿಗೆ ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು. ಹೇಗೆ ಅಂತ ಅನ್ನೋದನ್ನು ವಿಸ್ತೃತವಾಗಿ ನೋಡಲಿಕ್ಕೇನು ಈಗ ನಮಗೆ ಅವಕಾಶ ಇಲ್ಲ. ನಾವು ಆ ಸಿದ್ಧಾಂತದ ಬಗ್ಗೆ ನೋಡ್ಲಿಕ್ಕೆ ಕೂತವರಲ್ಲ. ಅಂತೂ ಅನುವೃತ್ತಿ ವ್ಯಾವೃತ್ತಿಗಳಿಂದ ಅದು ತಿಳಿದು ಬರ್ತದೆ. ಅರ್ಥೇಶು ಕಾರ್ಯಭೂತೇಶು ದೇವ ಮನುಷ್ಯಾದಿಷು, ದೇವತೆಗಳು ಮನುಷ್ಯರು ಮೊದಲಾದವರಲ್ಲಿ ಈ ಭಗವಂತ ಅನುವೃತ್ತನಾಗಿದ್ದಾನೆ. ಅವರಲ್ಲಿ ಎಲ್ಲರಲ್ಲೂ ಕೂಡ ಆತ ಇದ್ದೇ ಇದ್ದಾನೆ. ಮತ್ತೆ ಅನನ್ವಯಾತ್, ಈ ಪ್ರಕೃತಿ ಇತ್ಯಾದಿಗಳೇನಿವೆ, ಈ ಅವನು ಯಾಕೆ ಈ ಜಗತ್ತಿಗೆ ಉಪಾದಾನ ಕಾರಣನೂ ಆಗಿದ್ದಾನೆ, ನಿಮಿತ್ತ ಕಾರಣನೂ ಆಗಿದ್ದಾನೆ. ಜಗತ್ತೆಲ್ಲವೂ ಬ್ರಹ್ಮಮಯ ಅಂತ ಹೇಳಿದ್ರಿಂದ ಆತ ಉಪಾದಾನ ಕಾರಣನೂ ಹೌದು, ಮೆಟೀರಿಯಲ್ ಕಾಸು ಹೌದು. ಮತ್ತು ಆ ಜಗತ್ತು ಬ್ರಹ್ಮನಿಗೆ ಶರೀರ ಅಂತ ಹೇಳಿರುವುದರಿಂದ ಆ ಜಗತ್ತಿಗೆ ಆತ ನಿಮಿತ್ತ ಕಾರಣನೂ ಹೌದು. ನಿಮಿತ್ತ ಕಾರಣ ಅಂದರೆ ಕರ್ತ. ಹೀಗೆ ಇದು ವೀರರಾಘವೀಯ ವ್ಯಾಖ್ಯಾನ. ವಿಶ್ವನಾಥೀಯ ಅಂತ ಮತ್ತೊಂದು ವ್ಯಾಖ್ಯಾನವೂ ಇದೆ. ವಂಶೀಧರ ಅಂತ ವ್ಯಾಖ್ಯಾನ ಇದೆ. ಹೀಗೆಲ್ಲ ವ್ಯಾಖ್ಯಾನಗಳನ್ನು ಕೂಡ ಯಥೋಚಿತವಾಗಿ ನಾವು ನಡುವೆ ನೋಡ್ತಿರ್ಬೇಕು. ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು ಅಂತ ವಿಶ್ವನಾಥರ ವ್ಯಾಖ್ಯಾನದಲ್ಲೂ ಕೂಡ ಕಾಣಿಸ್ತದೆ. ವಾಸ್ತವಿಕವಾಗಿ ಅವನು ಆ ಬ್ರಹ್ಮ ಪ್ರಕೃತಿಯಿಂದ ಪೂರ್ಣವಾಗಿ ಅತೀತ, ಪ್ರಕೃತಿಯಿಂದ ಭಿನ್ನ, ಪ್ರಕೃತಿಯ ಹಿಡಿತಕ್ಕೆ ಸಿಲುಕಿದವನು, ಮತ್ತು ನಿರ್ವಿಕಾರ. ಆ ಬ್ರಹ್ಮನಲ್ಲಿ ಯಾವುದೇ ವಿಕಾರ ಆಗೋದಿಲ್ಲ. ಹಾಲು ಮೊಸರಾಗಿ, ಮೊಸರು ಬೆಣ್ಣೆಯಾಗಿ ಪರಿವರ್ತನೆ ಹೊಂದಿದಂತೆ ಬ್ರಹ್ಮ ಯಾವ ರೂಪದಿಂದಲೂ ಪರಿಣಾಮ ಏನೂ ಹೊಂದೋದಿಲ್ಲ. ಆದರೆ ಅವನಿಂದ ಅಭಿನ್ನವಾದಂಥ ಅವನ ಶಕ್ತಿಯೇ ಅನಿಸ್ಕೊಂಡಿರುವಂಥ ಈ ಪ್ರಕೃತಿ ಇದೆಯಲ್ಲ,
ಆ ಪ್ರಕೃತಿ ಈ ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದುತ್ತದೆ. ಆದ್ದರಿಂದ ಅವನು ಜಗತ್ತಿಗೆ ಉಪಾದಾನ ಕಾರಣ ಅಂತ ಕರೆಸ್ಕೋತಾನೆ. ನೋಡಿ, ಅದು ಅವನಿಂದ ಅಭಿನ್ನವಾದಂತಹ ಪ್ರಕೃತಿ ಅಂತ ಹೀಗೆ ವರ್ಣನೆ ಮಾಡ್ತಾರಲ್ಲ. ಅವನಿಂದ ಅಭಿನ್ನವಾದ ಪ್ರಕೃತಿ ಅಂದರೆ ಆ ಪ್ರಕೃತಿ ಅನ್ನುವುದು ಭಗವಂತನ ಶರೀರ. ಶರೀರ ಆದ್ದರಿಂದ ಆ ಶರೀರ ಮತ್ತು ಶರೀರಿ, ದೇಹ ಮತ್ತು ದೇಹಿ ಇವರಿಬ್ಬರನ್ನು ಕೂಡ ಅಭಿನ್ನರು ಅಂತ ನಾವು ವ್ಯವಹಾರದಲ್ಲಿ ಕೂಡ ಹೇಳ್ತಿರ್ತೀವಿ. ಮೊನ್ನೆ ಅದನ್ನು ಹೇಳಿದ್ದೆ ನಾನು ಬೆಳ್ಳಗಿದ್ದೇನೆ, ನಾನು ಕಪ್ಪಗಿದ್ದೇನೆ, ನಾನು ಕೃಷ್ಣನಾಗಿದ್ದೇನೆ, ನಾನು ದಷ್ಟಪುಷ್ಟನಾಗಿದ್ದೇನೆ ಅಂತ ಹೀಗೆಲ್ಲ ನಾನಾ ಥರದ ದೇಹದ ಧರ್ಮಗಳನ್ನು ನಾವು ಆತ್ಮನಲ್ಲಿ ಆವಾಹನೆ ಮಾಡ್ಕೊಳ್ತೇವೆ. ಆದ್ದರಿಂದ ಈ ಜಗತ್ತು ಬ್ರಹ್ಮನಿಗೆ ದೇಹ ಇದ್ದಂತೆ, ಜಗತ್ತು ಬ್ರಹ್ಮನಿಗೆ ದೇಹ ಇದ್ದಂತೆ ಅಂತ ಆದಮೇಲೆ ಆ ಜಗತ್ತು ಅವನಿಂದ ಅಭಿನ್ನ ಇದ್ದಂತೆ. ಜಗತ್ತು ಅವನಿಂದ ಅಭಿನ್ನ ಆದ್ಮೇಲೆ ಈ ಪ್ರಕೃತಿ ಮತ್ತು ಜಗತ್ತು ಎರಡೂ ಕೂಡ ಅದರಿಂದ ಅಭಿನ್ನ. ಆ ಪ್ರಕೃತಿ ಏನಿದೆ ಅದೇ ಉಪಾದಾನ ಕಾರಣವಾಗಿ ಈ ಜಗತ್ತನ್ನು ಸೃಷ್ಟಿಸಿದೆ. ಆದರೆ ಈ ಥರದ ಬೇರೆ ಬೇರೆ ಥರದ ವ್ಯಾಖ್ಯಾನಗಳು, ಶ್ರೀಧರಿ ವ್ಯಾಖ್ಯಾನ ಮತ್ತು ವೀರರಾಘವೀಯ ವ್ಯಾಖ್ಯಾನ, ಇವ್ಯಾವು ಕೂಡ ಆಚಾರ್ಯರು ಒಪ್ಪುವಂಥ ವ್ಯಾಖ್ಯಾನಗಳಲ್ಲ, ಮಧ್ವಾಚಾರ್ಯರು ಒಪ್ಪುವಂಥ ವ್ಯಾಖ್ಯಾನಗಳಲ್ಲ. ಆಚಾರ್ಯರು ತಮ್ಮ ಅಭಿಪ್ರಾಯವನ್ನು ಮಂಡಿಸುವಾಗ ಕೂಡ ತಾವು ಸ್ವತಂತ್ರವಾಗಿ ಅದನ್ನು ಮಂಡಿಸೋದಿಲ್ಲ. ಭಾಗವತ ಗ್ರಂಥಕ್ಕೆ ತಂತ್ರ ಭಾಗವತ ಮತ್ತು ಭಾಗವತ ತಂತ್ರ ಅಂತ ಎರಡು ಗ್ರಂಥಗಳು ಕೀಲಿಕೈಯಂತೆ ಇವೆ. ಅವು ವಾಸ್ತವಿಕವಾಗಿ ಈಗ ಉಪಲಬ್ಧ ಇಲ್ಲ. ಆದರೂ ಕೂಡ ಆಚಾರ್ಯರ ಕಾಲದಲ್ಲಿ ಆದರೂ ಉಪಲಬ್ಧ ಇದ್ದುವೋ ಇಲ್ಲೋ ಅದನ್ನು ಹೇಳೋದು ಕಷ್ಟ. ಆದರೂ ಅಂಥ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿದಂಥ ಆಚಾರ್ಯರು ಇತಿ ತಂತ್ರ ಭಾಗವತೆ, ಇತಿ ಭಾಗವತ ತಂತ್ರೆ ಅಂತೆಲ್ಲ ಅವುಗಳನ್ನು ಉದ್ಧರಿಸ್ತಾರೆ. ಆ ಎಲ್ಲ ಗ್ರಂಥಗಳಲ್ಲಿ ಆ ಭಗವಂತ ಹೇಗೆ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ, ಅವನು ಯಾವ ಕಾರಣಕ್ಕೂ ಕೂಡ ಉಪಾದಾನ ಕಾರಣನಲ್ಲ. ಈ ಜಗತ್ತಿನಲ್ಲಿ ಜಗತ್ತಿಗೆ ಕಾರಣವಾದ ಪ್ರಕೃತಿಯಲ್ಲಿ ಪರಮಾತ್ಮ ಇರಬಹುದು, ಆದರೆ ಆತ ಉಪಾದಾನ ಕಾರಣ ಅಲ್ಲ. ಅದು ಅವನಿಗೆ ಶರೀರ ಆಗಿರಬಹುದು, ಅದು ಆತನ ಅಧೀನ ಆಗಿರಬಹುದು. ಯಾವ ಕಾರಣಕ್ಕೂ ಅದು ಆತನಿಂದ ಅಭಿನ್ನ ಅಲ್ಲ, ಭಿನ್ನವೇ ಆಗಿದೆ. ಆದ್ದರಿಂದ ಉಪಾದಾನ ಕಾರಣ ಅಲ್ಲ ಅಂತ ಅವರು ಅದರಿಂದ ತೋರಿಸಿಕೊಡ್ತಾರೆ. ತೇನೇ ಬ್ರಹ್ಮ ಹೃದಯ ಆದಿಕವಿಯೇ. ಹೃದಯ ಅಂದರೆ ಮನಸ್ಸಿನ ಪ್ರೀತಿಯಿಂದ, ಸ್ನೇಹದಿಂದ ಆದಿಕವಿಯಾದ ಚತುರ್ಮುಖ ಬ್ರಹ್ಮನಿಗೆ ಅವನು ವೇದವನ್ನು ಬಿತ್ತರಿಸಿದ, ಶಾಸ್ತ್ರವನ್ನು ಬಿತ್ತರಿಸಿದ. ಮುಹ್ಯಂತಿಯಂ ಸೂರಯ. ಈ ಭಗವಂತನ ಕರ್ತೃತ್ವದ ಬಗ್ಗೆ, ಅವನ ಶಕ್ತಿಗಳ ಬಗ್ಗೆ ಜ್ಞಾನಿಗಳಿಗೆ ಯಾವತ್ತೂ ಕೂಡ ಗೊಂದಲವೇ ಇರ್ತದೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಬೆಂಕಿ, ನೀರು ಮತ್ತು ಮಣ್ಣು ಇವುಗಳ ಒಂದು ವಿನಿಮಯ, ಅವುಗಳಿಂದ ಆಗುವಂಥ ಕ್ರಿಯಾ, ಅದರಂತೆ ಈ ಭಗವಂತನ ತ್ರಿಸರ್ಗವೂ ಕೂಡ ಮೃಷ ಆಗಿದೆ. ಅದು ಭಗವಂತನಿಗೆ ಯಾವ ಪ್ರಯೋಜನಕ್ಕೂ ಅದು ಕಾರಣ ಅಲ್ಲ. ಆದರೆ ಅವನಿಂದ ಸೃಷ್ಟವಾದಂಥ ಈ ಜಗತ್ತಿಗೆ ಅದು ನಾನಾ ಥರದ ಪ್ರಯೋಜನಗಳನ್ನು ಅಂದರೆ ಕಾರ್ಯಗಳನ್ನು ಮಾಡ್ತದೆ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ತನ್ನ ತೇಜಸ್ಸಿನಿಂದ ತನ್ನ ದೋಷಗಳನ್ನು ಕಳ್ಕೊಂಡವನು, ಇನ್ನೊಬ್ಬರ ದೋಷವನ್ನು ಕೂಡ ಕಳೆಯುವವನು ಅಂತ ಸತ್ಯಂ ಪರಂ ಧೀಮಹಿ ಅಂತ. ಇದು ಅಲ್ಲಿರುವ ಶ್ಲೋಕ, ಮೂಲ ಭಾಗವತದ ಶ್ಲೋಕ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವಿಷಶಕ್ತಾತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋಜೋ ಗುರುರಪಿ ಪರಮಃ ಚಿಂತೆಯೇ ತಮ್ಮ ಮಹಾಂತಂ ಅಂತ. ಈಗೇನು ಆಚಾರ್ಯ ಈ ಶ್ಲೋಕ ಹೇಳ್ತಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ ಮಂಗಳ ರೂಪವಾಗಿ, ಇದು ಈ ಜನ್ಮಾದ್ಯಸೇತಃ ಅನ್ನುವಂಥ ಶ್ಲೋಕದ ಅರ್ಥವನ್ನು ಕೂಡ ಒಳಗೊಂಡಿದೆ. ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಶಿ ತಮೋ ಬಂಧ ಮೋಕ್ಷಾಹ ಯಸ್ಮಾತ್, ಯಾವ ಬ್ರಹ್ಮನಿಂದ. ಅಲ್ಲಿ ಭಾಗವತ ಶ್ಲೋಕದಲ್ಲಿ ಯತಃ ಅಂತಿದೆ, ಯತಃ ಯಾವ ಪರಮಾತ್ಮನಿಂದ ಅಂತಿವೆ. ಇಲ್ಲಿ ಹೇಳ್ತಾರೆ ಯಸ್ಮಾತ್ ಯಾವ ಪರಮಾತ್ಮನಿಂದ. ಎಲ್ಲವೂ ಕೂಡ ಸೃಷ್ಟಿ ಸ್ಥಿತಿ ಮೊದಲಾದ ಎಲ್ಲವೂ ಕೂಡ ಮೋಕ್ಷದವರೆಗೆ ಪ್ರತಿಯೊಂದು ಕೂಡ ಪರಮಾತ್ಮನಿಂದಲೇ ಆಗೋದು. ಅದು ಯಾವುದು ಆ ಜಗತ್ತು ಅಂದರೆ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವಿಷ ಶತ್ರುತ್ಮಕಸ್ಯ. ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮ, ರುದ್ರ, ದೇವ, ಮಾನವರು, ದಾನವರು, ಜಡರೂಪವಾದಿ ಸಮಸ್ತ ಪ್ರಪಂಚದ
ಸೃಷ್ಟಿ, ಅದರ ಸ್ಥಿತಿ, ಅದರ ಸಂಹಾರ, ಪ್ರವೃತ್ತಿ, ಪ್ರವೃತ್ತಿ ಅಂದರೆ ಚಟುವಟಿಕೆ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇವೆಲ್ಲವೂ ಕೂಡ ಕೆಲವು ಪೂರ್ಣವಾಗಿ ಆಗ್ತವೆ. ಯಾಕಂದರೆ ಎಲ್ಲದಕ್ಕೂ ಬಂಧ ಮೋಕ್ಷ ಇತ್ಯಾದಿಗಳಿಲ್ಲವಲ್ಲ. ಜಡಗಳಿಗೆ ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ. ಚೇತನಕ್ಕೆ ಬಂಧ ಮೋಕ್ಷ ಇರೋದು ನಮಗದು ಗೊತ್ತಿದೆ. ಹೀಗೆ ಕೆಲವು ಕಡೆ ಸ್ವಲ್ಪ ಮಾತ್ರ, ಕೆಲವು ಕಡೆ ಪೂರ್ಣವಾಗಿ, ಹೀಗೆ ಎಲ್ಲವೂ ಭಗವಂತನಿಂದಲೇ ಆಗೋದು. ಅವನು ಸಮಸ್ತ ಗುಣನಿಧಿ ಮತ್ತು ಸರ್ವದೋಷ ದೂರ ಕೂಡ, ಪೂರ್ಣಾನಂದ, ಎಲ್ಲ ರೀತಿಯಾದ ಪೂರ್ಣವಾದ ಆನಂದವನ್ನು ಪಡೆದವನು, ನಾಶರಹಿತ, ಗುರುರಪಿ ಪರಮಃ, ಜಗತ್ತಿನ ಎಲ್ಲ ಗುರುಗಳಿಗೂ ಕೂಡ ದೊಡ್ಡ ಗುರು ಅವನು, ಪರಮಗುರು. ಗುರುತಮಃ ಅಂತ ಶಾಸ್ತ್ರ ಕೂಡ, ವಿಷ್ಣು ಸಹಸ್ರನಾಮ ಕೂಡ ಅವನನ್ನು ಗುರುತಮ ಅಂತ ವರ್ಣನೆ ಮಾಡಿದೆ. ಅವ್ಯಯ ಅಂದರೆ ನಾಶರಹಿತ. ಚಿಂತೆಯೇ ಪರಮಃ ಚಿಂತೆಯೇ ತಮ್ಮ ಮಹಾಂತಂ, ಅವನು ಮಹಾನ್ ದೊಡ್ಡವನಾಗಿದ್ದಾನೆ ಅಂತ ಈಗ ಅದರ ತಾತ್ಪರ್ಯ. ಭಾಗವತದಲ್ಲಿ ಯಾವ್ಯಾವ ಶ್ಲೋಕಗಳು, ಇನ್ನಿನ ಶಬ್ದಗಳು ಬಂದಿವೆ, ಆ ಎಲ್ಲ ಶಬ್ದಗಳನ್ನು ಈ ಭಾಗವತ ತಾತ್ಪರ್ಯದ ಈ ಶ್ಲೋಕವು ಕೂಡ ಹೇಳ್ತದೆ. ಅದರಲ್ಲಿ ಮೊದಲನೇದಿದು ಜನ್ಮಾದ್ಯಶ ಯತಃ ಅಂತ ಅನ್ನೋದು. ಈ ಸೃಷ್ಟಿ ಸ್ಥಿತಿ ಇದನ್ನೆಲ್ಲ ನೋಡ್ಲಿಕ್ಕೆ ಹೊರಟಾಗ ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಷಿ ತಮೋ ಬಂಧ ಮೋಕ್ಷ, ಈಗ 9 ಇದೆಯಲ್ಲ ಅಂತ ಕಾಣಿಸ್ತದೆ. ಭಗವಂತ ಈ ಜಗತ್ತಿಗೆ 9 ಮಾಡ್ತಾನ? ತುಂಬ ಆಶ್ಚರ್ಯಕರವಾಗಿದೆ ಇದು. 8 ಮಾಡ್ತಾನೆ ಅಂತ ಆಗಬೇಕು, 9 ಹೇಗೆ ಮಾಡ್ತಾನೆ ಅಂದರೆ ಅಲ್ಲಿ ಈಹ ಅಂತ ಏನಿದೆಯಲ್ಲ, ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ಅಂತ, ಅದು ಈಹ ಅಂದರೆ ಚಟುವಟಿಕೆ ಅಂತ ಅರ್ಥ. ಆ ಈಹ ಅನ್ನೋದೊಂದು ಪ್ರತ್ಯೇಕ ಅಲ್ಲ. ಅದು ಸೃಷ್ಟಿ ಅಂದರೆ ಜಗತ್ತಿನ ಸೃಷ್ಟಿ, ನಮಗಿದು ಗೊತ್ತಿದೆ. ಅಪ್ಯಯ ಸ್ಥಿತಿ ಅಂದರೆ ಪಾಲನೆ, ಅಪ್ಯಯ ಅಂದರೆ ಅದರ ನಾಶ. ಅಪ್ಯಯ ಅಂದರೆ ಹೋಗಿ ಸೇರುವುದು ಅಂತ ಅರ್ಥ, ಪರಮಾತ್ಮನಲ್ಲಿ ಹೋಗಿ ಸೇರುವುದು, ಅದೇ ಅದರ ಪ್ರಳಯ. ಸೃಷ್ಟಿ ಎಂಬ ಚಟುವಟಿಕೆ, ಸ್ಥಿತಿ ಎಂಬ ಚಟುವಟಿಕೆ ಮತ್ತು ಅಪ್ಯಯ ಪ್ರಳಯವೆಂಬ ಚಟುವಟಿಕೆ ಅಂತ ಹೀಗರ್ಥ. ಆದ್ದರಿಂದ ಸೃಷ್ಟಿ ಸ್ಥಿತಿ ಅಪ್ಯಯ ಈ ಮೂರೇ, ಈಹ ಅನ್ನೋದು ಪ್ರತ್ಯೇಕ ಅಲ್ಲ. ಮುಂದೆ ನಿಯತಿ, ನಿಯತಿ ಅಂದರೆ ಅವುಗಳ ಪ್ರವೃತ್ತಿ, ಜಗತ್ತಿನ ಪ್ರವೃತ್ತಿ, ಹುಟ್ಟಿದ ಮೇಲೆ ಅವು ಮಾಡುವಂಥ ನಾನಾ ಥರದ ಕೆಲಸಗಳು ಅಂತ ಅದರ ತಾತ್ಪರ್ಯ. ಮತ್ತು ದೃಷಿ ಅಂದರೆ ಜ್ಞಾನ, ತಮಃ ಅಂದರೆ ಅಜ್ಞಾನ, ಅಜ್ಞಾನವೆಂಬ ಕತ್ತಲು, ಬಂಧ ಅಂದರೆ ಸಂಸಾರದಲ್ಲಿ ಬದ್ಧನಾಗಿರುವುದು, ಮೋಕ್ಷ ಅಂದರೆ ಮುಕ್ತನಾಗಿರುವುದು, ಮುಕ್ತಿ ಪಡೆಯುವುದು ಅಂತ ಅದರ ತಾತ್ಪರ್ಯ. ಬ್ರಹ್ಮ ಅಂತಿದೆ, ಶ್ರೀ ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ಅವರೇ ಮೊದಲಾದ ದೇವತೆಗಳು, ಪ್ರಭೃತಿ ಅಂದರೆ ಮೊದಲಾದ, ಸುರ ಅಂದರೆ ದೇವತೆಗಳು, ಮತ್ತು ನರರು, ಸುರಾಶ್ಚ ನರಾಶ್ಚ, ಮತ್ತು ದ್ವಿಷಾಹ, ದ್ವಿಷ ಅಂತ ಒಂದು ಶಬ್ದ ಇದೆ. ಅದು ನಾವು ಆ ಶಬ್ದವನ್ನು ಬಾಯಿಂದ ಉಚ್ಚಾರ ಮಾಡೋದು ಕಷ್ಟ. ಯಾಕೆಂದರೆ ದ್ಯು ಅಂತ ಮೂಲ ದ್ಯುಲೋಕ, ದ್ಯು ಪ್ಲಸ್ ಈಶ, ಮೂಲ ದ್ಯು ಅನ್ನುವ ಶಬ್ದ ಸ್ವರ್ಗಲೋಕ, ಮೇಲಿನ ಲೋಕ ಅನ್ನೋದನ್ನು ಹೇಳ್ತದೆ. ಅಲ್ಲೇ ಒಂದು ಯಕಾರ ಇದೆ, ದ್ಯು ಶಬ್ದದಲ್ಲಿ ನಮಗೆ ಕೇಳುವಂತೆ ಒಂದು ಯಕಾರ ಇದೆ. ದ್ಯು ಪ್ಲಸ್ ಈಶಾ ಅಂತ ಆದಾಗ ಎಣಸಂಧಿಯಾಗಿ ಆ ದ್ಯು ಎಂಬಲ್ಲಿರುವ ಉಕಾರ ಇದೆಯಲ್ಲ, ಉಕಾರ ಹೊರಟೋಗಿ ಅದು ವಕಾರ ಆಗಿ ಪರಿಣಮಿಸಿಬಿಡ್ತದೆ. ಆದ್ರಿಂದಲೇ ದ್ವಿಷಾಹ ಅಂತ ಹೀಗಾಗಿರೋದು. ದ, ವ ಮತ್ತು ಯ ಇವು ಮೂರರ ಸಂಯುಕ್ತಾಕ್ಷರ ಅದು. ಮುಂದೆ ಈ ಅಂತಿದೆ, ದ್ಯುಪತಯ ಅಂತ ಅರ್ಥ, ದ್ಯುಲೋಕದ ಅಧಿಪತಿಗಳು ಅಂತ ಅದರ ಅರ್ಥ. ತೇಷಾಂ ಶತ್ರವ, ದ್ವಿಷ ಶತ್ರವ, ಅವರ ಶತ್ರುಗಳಾದಂಥ ರಾಕ್ಷಸರು. ಮತ್ತು ಜಡ ವಸ್ತುವನ್ನು ಕೂಡ ತಿಳ್ಕೊಳ್ಬೇಕು. ವ್ಯಸ್ತಾಹ ಅಂದರೆ ವಿಸ್ತರೇಣ ಸಾಕಲ್ಯೇನ ಭವಂತಿ, ಪೂರ್ಣವಾಗಿ ಆಗ್ತವೆ. ಮತ್ತು ಸಮಸ್ತಾಹ, ಸಂಕ್ಷಿಪ್ತವಾಗಿ ಕೆಲವು ಬಾರಿ ಆಗ್ತವೆ ಆ ಕ್ರಿಯೆಗಳು. ಈ ಭಾಗವತದಲ್ಲಿ ಸತ್ಯಂ ಪರಂ ಧೀಮಹಿ ಅಂತಿದೆಯಲ್ಲ, ಪರಸತ್ಯ ಅಂತ, ಆ ಪರ ಅನ್ನುವುದರ ವಿವರಣವೇ ಸಕಲ ಗುಣನಿಧಿ ಅಂತ. ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಅದು ಶ್ರೇಷ್ಠ ಅಂತ ಅರ್ಥ ಹೇಗೆ ಬರ್ತದೆ ಅಂದರೆ ಅದಕ್ಕೆ ಆ ಭಾಗವತ ತಾತ್ಪರ್ಯಕ್ಕೆ ಒಂದೆರಡು ಪ್ರತ್ಯೇಕ ವ್ಯಾಖ್ಯಾನಗಳಿವೆ. ಆಯಿ ನರಹರಿ ಆಚಾರ್ಯರದು ಅಂತ ಒಂದು ವ್ಯಾಖ್ಯಾನ, ಛಲಾರಿ ನಾರಾಯಣಾಚಾರ್ಯರು ಅಂತ ಒಂದು ವ್ಯಾಖ್ಯಾನ. ಆ ವ್ಯಾಖ್ಯಾನಗಳನ್ನು ಅವಲಂಬಿಸಿ ಆ ಭಾಗವತ ತಾತ್ಪರ್ಯದ ವಾಕ್ಯಗಳಿಗೆ ಕೆಲವಕ್ಕೆ ಅರ್ಥ ನೋಡ್ಬೇಕು. ನಾವು ಭಾಗವತಕ್ಕೆ ಇರುವ ವ್ಯಾಖ್ಯಾನಗಳು ಏನಿವೆ ಈಗಾಗಲೇ ನಾನು ಹೇಳಿದೆ. ನಮ್ಮ ಸಂಪ್ರದಾಯದಲ್ಲಿ ಯಾದವಾರ್ಯದು, ವಿಜಯಧ್ವಿಜಯ ಹೀಗೆ ವ್ಯಾಖ್ಯಾನಗಳಿವೆ.
ಪರ ಸಂಪ್ರದಾಯದಲ್ಲಿ ವೀರರಾಘವೀಯ, ಶ್ರೀಧರೀಯ ಮೊದಲಾದ ವ್ಯಾಖ್ಯಾನಗಳಿವೆ. ಇದಲ್ಲದೆ ಭಾಗವತ ತಾತ್ಪರ್ಯಕ್ಕೆ ಮಾತ್ರ ನಿರ್ದಿಷ್ಟವಾಗಿ ವ್ಯಾಖ್ಯಾನಗಳಿವೆ. ಅದರಲ್ಲಿ ಪರ ಅಂದರೆ ಪಾಲನ ಪೂರ್ಣಯೋ ಅನ್ನೋ ಧಾತುವಿನಿಂದ ಅದು ಬಂದ ಶಬ್ದ. ಅದರಿಂದ ಪರ ಅಂದರೆ ಪೂರ್ಣ ಅಂತ ಅರ್ಥ. ಯಾವುದರಿಂದ ಪೂರ್ಣ ಅಂದರೆ ಗುಣಗಳಿಂದ ಪೂರ್ಣ ಅಂತ ಹೀಗಾದ್ರೆ ತಾತ್ಪರ್ಯ. ಅದನ್ನೇ ಸಕಲ ಗುಣನಿಧಿ ಅಂತ ಪರಂ ಅಂತ ಭಾಗವತ ಶ್ಲೋಕದಲ್ಲಿದ್ದರೆ, ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯ ಶ್ಲೋಕದಲ್ಲಿ, ಮಂಗಲಾಚರಣ ಶ್ಲೋಕದಲ್ಲಿ ಸಕಲ ಗುಣನಿಧಿ ಅಂತ ಅದನ್ನು ವಿವರಿಸಿದ್ದಾರೆ. ಸತ್ಯಂ ಅಂತಲ್ಲಿ ಶಬ್ದ ಇದೆ, ಸತ್ಯಂ ಪರಂ ಧೀಮಹಿ ಅಂತ. ಆ ಸತ್ಯಂ ಅನ್ನೋದರ ವಿವರಣವನ್ನು ಸರ್ವದೋಷ ವ್ಯಪೇತಃ, ಪೂರ್ಣಾನಂದ, ಅವ್ಯಯ ಅಂತ ಹೀಗೆ 3 ಶಬ್ದಗಳಿಂದ ಆ ಸತ್ಯ ಎಂಬ ಶಬ್ದವನ್ನು ಗ್ರಹಿಸಿದ್ದಾರೆ. ಸತ್ ಅಂತ ಏನು ಶಬ್ದ ಇದೆಯಲ್ಲ, ಆ ಸತ್ ಎಂಬ ಶಬ್ದಕ್ಕೆ ಸರ್ವದೋಷ ವ್ಯಪೇತ ಅಂತ ಅರ್ಥ. ಸತ್ ಅಂದರೆ ನಿರ್ದುಷ್ಟ ಅಂತ ಅರ್ಥ. ಅದೇ ಸರ್ವದೋಷ ರಹಿತ ಅಂತ ಅರ್ಥ. ಸತ್, ಚಿತ್, ಆನಂದ, ಆತ್ಮ ಎಂಬುದಾಗಿ ಭಗವಂತನ ಉಪಾಸನೆ ಮಾಡಬೇಕು ಅಂತ ನಾವು ಹೇಳ್ತಿರ್ತೀವಿ. ಸತ್ ಅಂದರೆ ನಿರ್ದುಷ್ಟ, ದೋಷರಹಿತ ಅಂತ ಅದರ ಅರ್ಥ. ಚಿತ್ ಅಂದರೆ ಜ್ಞಾನ ಸ್ವರೂಪ, ನಮಗದು ಗೊತ್ತಿದೆ. ಆದ್ದರಿಂದ ಸತ್ ಅಂದರೆ ನಿರ್ದುಷ್ಟ, ಅದನ್ನು ಸರ್ವದೋಷ ವ್ಯಪೇತ ಅಂತ ಆಚಾರ್ಯ ಹೇಳಿದ್ದಾರೆ. ಮತ್ತು ಪೂರ್ಣಾವ್ಯಯ, ಅವನು ಪೂರ್ಣನೂ ಹೌದು, ನಾಶರಹಿತನೂ ಹೌದು. ಮತ್ತು ಸತ್ಯ ಎಂಬಲ್ಲಿ ಸತ್, ತಿ, ಯ ಅಂತ 3 ಅಕ್ಷರಗಳಿವೆ. ಆ 3 ಅಕ್ಷರಗಳೇ ಸೇರಿಯೇ ಸತ್ಯ ಅನ್ನೋ ಶಬ್ದ ನಿಷ್ಪನ್ನ ಆಗಿರೋದು. ಛಾಂದೋಗ್ಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಮತ್ತೊಂದು ಕಡೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೀಗೆ ಎಲ್ಲ ಕಡೆನೂ ಕೂಡ ಸತ್ಯ ಶಬ್ದದ ವ್ಯಾಖ್ಯಾನ ಮಾಡಿರ್ತಾರೆ. ಅಲ್ಲಿ ತೀತಿ ಆನಂದ ಸಮುದ್ದಿಷ್ಟ ಅಂತ ಒಂದು ಕಡೆ ಹೇಳ್ತಾರೆ. ಅದರಿಂದ ತಿ ಅಂದರೆ ಆನಂದ, ಅದನ್ನೇ ಪೂರ್ಣಾನಂದ, ಪೂರ್ಣವಾದಂತಹ ಆನಂದವುಳ್ಳವನು ಅನ್ನೋದನ್ನ ಶಬ್ದವನ್ನು ಹೇಳುವ ಮೂಲಕ ತಿ ಅನ್ನುವ ಶಬ್ದವನ್ನು ಆಚಾರ್ಯರು ಗ್ರಹಿಸಿದ್ದಾರೆ. ಮುಂದೆ ಸತ್ಯ ಎಂಬ ಶಬ್ದದಲ್ಲಿರುವಂಥ ಕೊನೆಯ ಅಕ್ಷರ ಯ ಅಂತ. ಆ ಯ ಎಂಬ ಶಬ್ದದಿಂದ ಜ್ಞಾನ ಅನ್ನೋ ಅರ್ಥವನ್ನು ಹೇಳ್ತಾರೆ. ಯಾ ಪ್ರಾಪಣೆ ಅಂತ ಧಾತು ಇದೆ, ಅದರಿಂದ ಯಾತಿ ಅಂದರೆ ಹೋಗ್ತಾನೆ ಅಂತ ಅರ್ಥ. ಗತ್ಯರ್ಥಕವಾದ ಧಾತುಗಳೆಲ್ಲ ಜ್ಞಾನಾರ್ಥಕವಾಗಿರುವುದರಿಂದ ಯ ಅಂದರೆ ಜ್ಞಾನ ಅಂತ ಅರ್ಥ. ಇಲ್ಲಿ ಈಗ ಆಚಾರ್ಯನು ಪ್ರಯೋಗ ಮಾಡಿದ್ದಾರೆ, ಪೂರ್ಣಾನಂದ ಅವ್ಯಯ ಅಂತ ಹೀಗೆಲ್ಲ. ಪೂರ್ಣವಾದ ಆನಂದವುಳ್ಳವನು, ಹಾಗೆ ಪೂರ್ಣವಾದಂತಹ ಜ್ಞಾನವುಳ್ಳವನು ಕೂಡ ಆಗಿದ್ದಾನೆ. ಆನಂದ ಎಂಬುದರಿಂದ ಜ್ಞಾನವನ್ನು ಕೂಡ ನಾವು ಇಟ್ಕೊಳ್ಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತಿದೆ ಭಾಗವತ ಶ್ಲೋಕದಲ್ಲಿ. ಈ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಶಾಸ್ತ್ರೋಪದೇಶ ಮಾಡಿದವನು ಅಂತ ಅರ್ಥ. ಮತ್ತು ಮುಷ್ಯಂತಿ ಎಂ ಸೂರ್ಯ, ಯಾವ ಭಗವಂತನ ವಿಷಯದಲ್ಲಿ ಜ್ಞಾನಿಗಳಿಗೂ ಮೋಹ ಆಗ್ತದಂತ. ಅದನ್ನು ಗುರು ಎಂಬ ಶಬ್ದದಿಂದ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಗುರು ಅಂದರೆ ಗುರು ಅಥವಾ ಪರಮಗುರು ಎಂಬ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕ ಅವನು ಈ ಜಗತ್ತನ್ನೆಲ್ಲವನ್ನು ಮೀರಿದವನು, ಈ ಜಗತ್ತೆಲ್ಲದಕ್ಕೂ ಕೂಡ ಜ್ಞಾನೋಪದೇಶ ಮಾಡಿದವನು. ಗುರು ಅಂದರೆ ದೊಡ್ಡವನು ಅಂತ ಅರ್ಥ ಒಂದು, ಇನ್ನೊಂದು ಜ್ಞಾನೋಪದೇಶಕ ಅಂತ ಅರ್ಥ. ಆದ್ದರಿಂದ ಕೇವಲ ಚತುರ್ಮುಖನಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೂ ಕೂಡ ಜ್ಞಾನ ಕೊಟ್ಟವನು ಅವನೇ ಆಗಿದ್ದಾನೆ. ಅಭಿಜ್ಞ ಸ್ವರಾಟ್ ಅಂತಿದೆಯಲ್ಲ, ಅಭಿಜ್ಞ ಅಂದರೆ ಸರ್ವಜ್ಞ ಅಂತ ಅರ್ಥ. ಅದರ ವಿವರಣವನ್ನು ಪರಮ ಅನ್ನೋ ಶಬ್ದ ಮಾಡಿದೆ. ಪರಮ ಅಂದರೆ ಕೇವಲ ಶ್ರೇಷ್ಠ ಅಂತ ಅರ್ಥ ಅಲ್ಲ, ನಾವು ತಿಳ್ಕೊಂಡಿರೋ ಅರ್ಥದಂತೆ ಪರಮ ಅಂದರೆ ಶ್ರೇಷ್ಠ, ಆದರೆ ಅಷ್ಟು ಮಾತ್ರ ಅಲ್ಲ. ಮಾ ಅಂದರೆ ಜ್ಞಾನ ಅಂತ ಅರ್ಥ. ಪರಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಜ್ಞಾನವುಳ್ಳವನು. ಪರ ಮಾ ಯಸ್ಸು ಸಹ ಪರಮಃ, ಹೀಗೆ ಪರಮ ಎಂಬ ಶಬ್ದಕ್ಕೆ ಶ್ರೇಷ್ಠವಾದ ಜ್ಞಾನವುಳ್ಳವನು ಅಂತ ಅದರ ತಾತ್ಪರ್ಯ. ಮಾನೆ ಅಂತ ಧಾತು ಇರೋದರಿಂದ ಆ ಥರ ಸಾಧ್ಯ ಆಗ್ತದೆ. ಈಗ ಅಭಿಜ್ಞ ಅಂದರೂ ಪರಮ ಅಂದರೂ ಒಂದೇ ಅರ್ಥ. ಮತ್ತು ಭಾಗವತದಲ್ಲಿ ಧೀಮಹಿ ಅಂತ ಶಬ್ದ ಇದೆ, ನಾವೆಲ್ಲರೂ ಧ್ಯಾನ ಮಾಡೋಣ ಅಂತ. ಅಲ್ಲಿ ಆ ಧೀಮಹಿ ಅನ್ನುವುದನ್ನೇ ಆಚಾರ್ಯರು ಚಿಂತೆಯೇ ತಮ್ ಮಹಾಂತಂ, ಚಿಂತೆಯೇ ಅನ್ನೋ ಶಬ್ದದಿಂದ ಆ ಧೀಮಹಿ ಅನ್ನುವ ಅರ್ಥವನ್ನು ಗ್ರಹಿಸಿದ್ದಾರೆ. ಅಲ್ಲಿ ಧೀಮಹಿ ಅಂತ ಬಹುವಚನ, ಇಲ್ಲಿ ಚಿಂತೆಯೇ ಅಂತ ಏಕವಚನ, ಇಷ್ಟೇ. ಮತ್ತು ಅಭಿಜ್ಞ ಸ್ವರಾಟ್ ಅಂತಿದೆ ಭಾಗವತದಲ್ಲಿ, ಅದನ್ನು ಮಹಾಂತಂ ಎಂಬ ಶಬ್ದದಿಂದ ಆಚಾರ್ಯರು ಗ್ರಹಿಸಿದ್ದಾರೆ. ಮಹಾಂತಂ ಅಂದರೆ ದೊಡ್ಡವನು ಅಂತ ಅರ್ಥ. ಸ್ವರಾಟ್ ಅಂದರೆ ಎಲ್ಲವನ್ನೂ ಮೀರಿ ನಿಂತವನು, ಎಲ್ಲರಿಗೂ ಅಧಿಪತಿ ಅಂತ ಹೀಗರ್ಥ. ಯತ್ರ ತ್ರಿಸರ್ಗೋ ಮೃಷ ಅಂತಿದೆಯಲ್ಲ ಭಾಗವತದಲ್ಲಿ, ಭಗವಂತನಿಗೆ ಈ ಜಗತ್ತಿನ ಸೃಷ್ಟಿ ಅಂತ ಅನ್ನೋದು ವ್ಯರ್ಥ ಅಂತ.
ಅದನ್ನು ಆಚಾರ್ಯರು ಹೇಗೆ ಸಂಗ್ರಹ ಮಾಡಿದ್ದಾರೆ ಅಂದರೆ ಪೂರ್ಣಾನಂದ ಅಂತ ಹೇಳಿದಾರಲ್ಲ, ಪೂರ್ಣಾನಂದ ಅಂತ ಹೀಗೆ ಹೇಳಿರೋದ್ರಿಂದ ಅವನಿಗೆ ಇನ್ನು ಜಗತ್ತನ್ನು ಸೃಷ್ಟಿಸಿ ಆನಂದ ಪಡೆಯಬೇಕಾದ ಅಗತ್ಯ ಇಲ್ಲ ಅಂತ ತೋರಿಸಿಕೊಟ್ಟ ಹಾಗಾಯಿತು. ಆದ್ದರಿಂದ ಪೂರ್ಣಾನಂದನಾಗಿ ಅವನು ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಮತ್ತು ಇದೇ ಸಂದರ್ಭದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂಥ ಒಂದು ಮಾತನ್ನು ಕೂಡ ನೆನಪು ಮಾಡ್ಕೋಬೇಕು ನಾವು. ಒಂದು ಪುರಾಣದ ಮಾತಿದೆ, ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷತು ಕುರುತೆ ಕೇವಲಾನಂದಾತ್ ಯಥೋನ್ಮತ್ತಸ್ಯ ನರ್ತನಂ. ಈ ಜಗತ್ತಿನ ಸೃಷ್ಟಿ ಇತ್ಯಾದಿಗಳನ್ನು ಭಗವಂತ ಮಾಡ್ತಾನಲ್ಲ, ಅವನು ಮಾಡುವುದು ಪ್ರಯೋಜನ ಅಪೇಕ್ಷತುನ, ಯಾವುದೇ ಪ್ರಯೋಜನವನ್ನು ಬಯಸಿ ಮಾಡುವುದಲ್ಲ. ಕುರುತೆ ಕೇವಲ ಆನಂದಾತ್, ಹೊರತು ಕೇವಲ ಆನಂದ ಉದ್ರೇಕದಿಂದ ಈ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾನಷ್ಟೆ. ಯಥಾ ಉನ್ಮತ್ತಸ್ಯ ನರ್ತನಂ, ಒಬ್ಬ ಹುಚ್ಚನಾದವನು ಕುಣಿತಾ ಇರ್ತಾನೆ. ಅವನು ಹೇಗೆ ಕುಣಿತಾನೆ ಅಂದರೆ, ಹೇಗೆ ಕುಣಿತಾನೆ, ಯಾಕೆ ಕುಣಿತಾನೆ? ಯಾಕೆ ಕುಣಿತಾನೆ ಅಂದರೆ ಅವನಿಗೆ ಯಾರು ಸನ್ಮಾನ ಮಾಡಬೇಕು ಅನ್ನೋ ಅಪೇಕ್ಷೆ ಅವನಿಗೆ ಇರೋದಿಲ್ಲ. ಅದೆಲ್ಲ ಜನಸಾಮಾನ್ಯರ ಅಪೇಕ್ಷೆಗಳು. ಇವನಿಗೆ ಯಾರಿಂದಲೂ ಸನ್ಮಾನ ಮಾಡಿಸ್ಕೊಳ್ಳೋ ಅಪೇಕ್ಷೆ ಏನಿರೋದಿಲ್ಲ. ಆದರೆ ಅವನಿಗೆ ಒಳಗಿನ ಒಂದು ಆನಂದ, ಅವನು ಕೂಡ ಸುಖವಾಗೇ ಇರ್ತಾನೆ. ಯಾವಾಗಾದರೂ ದುಃಖ ಅವನಿಗೂ ಬರಬಹುದು, ಆದರೆ ಬಹುತೇಕ ಪ್ರಮಾಣದಲ್ಲಿ ಅವನು ತನ್ನ ಸುಖದಲ್ಲೇ ತಾನು ಮಗ್ನಾಗಿರ್ತಾನೆ, ತನ್ನ ಧ್ಯಾನದಲ್ಲೇ ತನ್ನ ಲೋಕದಲ್ಲೇ ತಾನು ಮಗ್ನ ಆಗಿರ್ತಾನೆ. ಆದ್ದರಿಂದ ಅವನು ಹೇಗೆ ಕುಣಿತಾನೋ ಕೇವಲ ಆನಂದ ಉದ್ರೇಕದಿಂದ ಕುಣಿತಾನೆ, ಆನಂದದ ಅಭಿವ್ಯಕ್ತಿ ಅಷ್ಟೇ ಒಂದು. ಹಾಗೆ ಈ ಭಗವಂತಂದು ಕೂಡ ಆನಂದದ ಅಭಿವ್ಯಕ್ತಿ ಅಂತ ಅದರ ತಾತ್ಪರ್ಯ. ಅದನ್ನೇ ಈ ಪೂರ್ಣಾನಂದ ಅಂತ ಹೇಳಿದ್ರಿಂದ ಪೂರ್ಣಾನಂದನಾಗಿರುವುದರಿಂದಲೇ ಸೃಷ್ಟಿ ಮಾಡ್ತಾನೆ, ಆನಂದದ ಅಭಿವ್ಯಕ್ತಿ ಮಾತ್ರ ಅದು. ಹೊರತು ಆ ಸೃಷ್ಟಿ ಮಾಡಿ ಅವನು ಮತ್ತೊಂದೇನೋ ಆನಂದವನ್ನು ಪಡ್ಕೊಳ್ಬೇಕಾದ ಅಗತ್ಯ ಆತನಿಗಿಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಮತ್ತೆ ಸರ್ವದೋಷ ವ್ಯಪೇತಃ ಅಂತ ಹೇಳಿದ್ದಾರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಆದ್ದರಿಂದ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಅನ್ನೋದರ ಅರ್ಥ ನಮಗೆ ತಿಳಿದು ಬರ್ತದೆ. ಧಾಮ ಅಂದರೆ ತೇಜಸ್ಸು, ತನ್ನ ತೇಜಸ್ಸಿನಿಂದ ನಿರಸ್ತ ಸರ್ವ ಕುಹಕಂ, ಎಲ್ಲ ಥರದ ಕುಹಕಗಳನ್ನು ದೋಷಗಳನ್ನು ಕೂಡ ಕಳ್ಕೊಂಡವನು, ನಮ್ಮ ದೋಷಗಳನ್ನು ಕೂಡ ಕಳೆಯುವವನು. ಕಳ್ಕೊಂಡವನು ಅಂದರೆ ಅವನಲ್ಲಿ ಮೊದಲು ದೋಷಗಳು ಇದ್ದವು ಅಂತೇನು ನಾವು ತಿಳ್ಕೋಬೇಕಾಗಿಲ್ಲ. ಅವನಲ್ಲಿಯೂ ಅದೇನು ಮೊದಲು ಇರಲಿಲ್ಲ, ಆಮೇಲೂ ಕೂಡ ಅದಿರಲಿಲ್ಲ. ಯಾವ ಕಾಲಕ್ಕೂ ಅದು ದೋಷಗಳು ಅವನಲ್ಲಿ ಇಲ್ಲವೇ ಇಲ್ಲ. ಅವು ಯಾವ ಕಾಲಕ್ಕೂ ಇಲ್ಲದಂತೆ ನೋಡಿಕೊಳ್ಳುವುದೇ ಇದ್ದ ದೋಷಗಳನ್ನು ಕಳ್ಕೊಳ್ಳುವುದು ಅಂತ ಅರ್ಥ ಅಲ್ಲ. ಯಾವ ಕಾಲಕ್ಕೂ ದೋಷಗಳು ತನ್ನಲ್ಲಿ ಬರದೇ ಇರುವಂತೆ ಮಾಡಿಕೊಂಡವನೇ ಅವನು ಅಂತ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಅಂತೇನಿದೆ, ಅದನ್ನು ಆಚಾರ್ಯರು ಸರ್ವದೋಷ ವ್ಯಪೇತಃ ಅನ್ನೋ ಮಾತಿನಿಂದ ಸಂಗ್ರಹಿಸಿದ್ದಾರೆ. ಮತ್ತೆ ಅನ್ವಯಾತ್ ಇತರತಃ ಅಂತಿದೆಯಲ್ಲ ಭಾಗವತದಲ್ಲಿ. ಅನ್ವಯ ಅಂದರೆ ಶಾಸ್ತ್ರ ಅಂತ ಅರ್ಥ, ಇತರ ಅಂದರೆ ಆ ಶಾಸ್ತ್ರಾನುಸಾರಿಯಾದಂಥ ತರ್ಕ ಅಂತ ಅರ್ಥ. ನಾವು ಹೀಗೆ ಅದನ್ನು ನೋಡಿದ್ದೇವೆ. ಅಲ್ಲೇನು ಬಂದಿದೆಯಲ್ಲ, ಆ ಅನ್ವಯಾತ್ ಇತರತಶ್ಚ ಅಂತ ಹೇಳಿರುವುದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಪ್ರತ್ಯೇಕ ಶಬ್ದವನ್ನೇನು ತಗೊಂಡಿಲ್ಲ ಅದನ್ನು ವಿವರಿಸಲಿಕ್ಕೆ. ಹಾಗಾದರೆ ಅದು ಎಲ್ಲಿಂದ ಗೊತ್ತಾಗಬೇಕು? ಶಾಸ್ತ್ರಾನುಸಾರಿಯಾದ ತರ್ಕಗಳಿಂದ ಮತ್ತು ಶಾಸ್ತ್ರಗಳಿಂದ ಮಾತ್ರ ಆತ ನಮಗೆ ತಿಳಿದು ಬರ್ತಾನೆ. ಅವನು ನಮಗೆ ಜಗತ್ತಿನ ಜನ್ಮಾದಿಗಳಿಗೆ ಕಾರಣ ಅಂತ ತಿಳಿತದೆ ಅಂತ ಹೀಗೆ ಹೇಗೆ ಗೊತ್ತಾಗ್ತದೆ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಪರಮಃ ಅನ್ನೋ ಮಾತಿನಿಂದ ಆಚಾರ್ಯರು ಅದನ್ನು ಸಂಗ್ರಹ ಮಾಡಿದ್ದಾರೆ. ಪರಮ ಅಂದರೆ ನಾವೀಗಾಗಲೇ ಹೇಳಿದಂತೆ ಪರ ಅಂದರೆ ಶ್ರೇಷ್ಠ, ಮಾ ಅಂದರೆ ಜ್ಞಾನ ಅಂತ ಅರ್ಥ. ಶ್ರೇಷ್ಠವಾದ ಜ್ಞಾನ ಉಳ್ಳವನು, ಮತ್ತು ಶ್ರೇಷ್ಠವಾದಂಥ ಜ್ಞಾನಕ್ಕೆ ಅವನು ವಿಷಯನೂ ಹೌದು. ಅಂಥ ಜ್ಞಾನ ಉಳ್ಳವನು, ಆ ಜ್ಞಾನ ಉಳ್ಳವನು ಅಂತ ನಾವು ಆತನನ್ನು ಉಪಾಸನೆ ಮಾಡಿದರೆ ಅವನು ಆ ಜ್ಞಾನವನ್ನು ನಮಗೂ ಕೂಡ ಕೊಡ್ತಾನೆ. ಜ್ಞಾನ ಶ್ರೇಷ್ಠ ಆಗೋದು ಹೇಗೆ ಅಂದರೆ, ಶ್ರುತಿಗಳಿಂದ ಮತ್ತು ಶ್ರುತಿ ಅನುಸಾರಿಯಾದ ಯುಕ್ತಿಗಳಿಂದ ಜ್ಞಾನ ಬಂದರೆ ಆ ಜ್ಞಾನ, ಆ ಮಾ ಅಂದರೆ ಜ್ಞಾನ, ಅದು ಪರ ಶ್ರೇಷ್ಠ ಆಗ್ತದೆ. ಇಲ್ಲೇ ಹೋದರೆ ಅದು ಪರ ಆಗೋದಿಲ್ಲ. ಆದ್ದರಿಂದ ಅವನು ಪರಮ ಅಂತ ಹೇಳಿದ್ರಿಂದ ಶ್ರುತ್ಯನುಸಾರಿಯಾದ ತರ್ಕಗಳು ಮತ್ತು ಶ್ರುತಿಗಳ ಮೂಲಕ ಶ್ರೇಷ್ಠವಾದ ಜ್ಞಾನ ನಮಗೆ ಬರುವಂತೆ ಮಾಡ್ತಾನೆ. ಅವನು ಸ್ವಯಂ ಸರ್ವಜ್ಞ ಅನ್ನೋದು ಹೌದು, ಮತ್ತು ನಮಗೆ ಆ ಸರ್ವಜ್ಞತ್ವವನ್ನು ಕೊಡುವವನು ಅಂತನೂ ಹೌದು. ಹಿಂದೆ ಪರಮ ಅಂತ ಬಂದಿತ್ತಲ್ಲ, ಅಲ್ಲಿ ಅಭಿಜ್ಞಾ ಅಂತ ಭಾಗವತದಲ್ಲಿರುವ ಶಬ್ದವನ್ನು ಪರಮ ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದರು.
ಅಭಿಜ್ಞ ಅಂದರೆ ಸರ್ವಜ್ಞ ಅಂತ ಅರ್ಥ. ಪರ ಮಾ ಯಸ್ಯ ಸಹ, ಯಸ್ಯ ಯಾವ ಭಗವಂತನಿಗೆ ಪರ ಶ್ರೇಷ್ಠವಾದ ಮಾ ಜ್ಞಾನವು ಇದೆಯೋ ಅವನು ಸ್ವಯಂ ಸರ್ವಜ್ಞ ಅಂತ ಅರ್ಥ. ಈ ಇಲ್ಲಿಗೆ ಯಾವ ಭಗವಂತನ ವಿಷಯಕವಾದ ಜ್ಞಾನವು ಶ್ರುತಿಗಳಿಂದ ಮತ್ತು ಶ್ರುತ್ಯನುಸಾರಿಯಾದಂಥ ಯುಕ್ತಿಗಳಿಂದ ನಮಗೆ ಬರ್ತದೋ ಆದ್ದರಿಂದ ಅವನು ಪರಮ ಅಂತ ಹೀಗೆ ಅದನ್ನು ವ್ಯಾಖ್ಯಾನ ಮಾಡಿದಂಗೆ ಆಗ್ತದೆ. ಹೀಗೆ ಪರಮ ಅಂದರೆ ಸರ್ವಜ್ಞ ಅಂತ ಒಂದು ಅರ್ಥ. ಇನ್ನೊಂದು ಆ ನಮಗೆ ಸರ್ವ ವಿಷಯಕವಾದ ಜ್ಞಾನವನ್ನು ಅವನು ಕೊಡುವವನು ಶಾಸ್ತ್ರಗಳ ಮೂಲಕ ಮತ್ತು ಶಾಸ್ತ್ರಾನುಸಾರಿಯಾದ ಯುಕ್ತಿಗಳ ಮೂಲಕ ಅಂತ ಹೀಗೆ ಭಾಗವತದಲ್ಲಿ ಬಂದಿರುವ ಎಲ್ಲ ಶಬ್ದಗಳನ್ನು ಕೂಡ ಭಾಗವತ ತಾತ್ಪರ್ಯ ವ್ಯಾಖ್ಯಾನ ಮಾಡಿದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಇದರ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಭಾಗವತ ತಾತ್ಪರ್ಯದ ಶ್ಲೋಕ ನಾವು ನೋಡಿದ್ದೇವೆ, ಆದರೆ ವಾಸ್ತವಿಕವಾಗಿ ಭಾಗವತದ ಶ್ಲೋಕವನ್ನು ಇನ್ನೂ ನಾವು ಪೂರ್ಣವಾಗಿ ನೋಡಿಲ್ಲ. ಭಾಗವತದ ಆ ಮೊದಲ ಶ್ಲೋಕ ಅದು ಹೇಗೆ ಗಾಯತ್ರಿದ ವ್ಯಾಖ್ಯಾನ ರೂಪ ಅಂತನ್ನುವುದನ್ನೆಲ್ಲ ಇನ್ನೂ ಕೂಡ ನೋಡಬೇಕಾಗಿದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ.